ಮಗನೇ, ನಿನಗೆ ಹೆದರಾದ ಅದಮರ ಯಾರು ಎನ್ನ ಮುಂದೆ ಹೇಳು. ಎನ್ನ ಪರಶುವನ್ನು ಅಭಿಷೇಕಿದ್ದಾನೆ, ಆಜ್ಞೆ ಕೊಡು ಬೇಗನೆ. ರಾಮ, ಅಪ್ಪಯ್ಯ, ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡತೆಯ ಗಂಡುಗಳಿಗೆ ಪರಶುರಾಮನ ದೃಢ ಬಲದ ಮೇಲೆ ನಿನಗೆ ಅನುಮಾನವೇನು ತಂದೆ? ಗಂಡತೆಯ ಗಂಡುಗಲಿ ರಾಮ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯಾ ತಂದೆಯ ಮಾತು ಮೀರುವುದಿಲ್ಲವೆಂದು? ಆಗೋ ಜನಕ, 33 ಕೋಟಿ ದೇವತರ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ, ನಮ್ಮ ಮನೆ ದೇವರಾದ ಮಗನೂರು ನರಸಪ್ಪ ತಾತನ ಮೇಲೆ ಸಾಕ್ಷಿಯಾಗಿ, ನನಗೆ ಪರುಷವನ್ನು ಕಟ್ಟು ಕಳಿಸಿದ ಆ ರಾಮಲಿಂಗ ಸಾಕ್ಷಿಯಾಗಿ ನಿನ್ನ ಆಜ್ಞೆ ನಡೆಸುವರೆಂದು ಪ್ರತಿಜ್ಞೆ ಮಾಡುವೆ ತಂದೆ. ಇದಕ್ಕೆ ಎಳೆದ ಮುಂದೆ ಹಾಗಾದರೆ ಈ ಕ್ಷಣವೇ ಹರೆಗಡೆದು ಬಿಡು ನಿನ್ನ ತಾಯಿಯ ಶಿರ. ಅಯ್ಯೋ ಶಿವ ಶಿವ, ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯಿತು? ಗಂಡುಗಲಿ ರಾಮ, ತೋರಿಸು ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶಾ ಮಹೇಶ, ಎಂತ ಹತ್ಯ ಪರೀಕ್ಷೆ ಬಂದಿತು. ನಾನಂತ ಪ್ರತಿಜ್ಞೆ ಮಾಡಿದೆ ದೇವ ಪರಮೇಶ್ವರ, ನಿನ್ನ ಪರುಸು ಎನಗೆ ತಂದು ಒಪ್ಪಿಸುವಾಗ ಮೊದಲೇ ಬಲಿಯಾಗಿ ಮಾತೆಯ ಸಿರ ತೆಗೆಯುವ ಸಮಯ ಬರಬಹುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದಿಯ. ಆಹೋ ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು ಮಗನೇ ಕಡಿಯುವುದು ಎನ್ನಾಗ ನಿನ್ನ ಮನಕ್ಕೆ ಒಪ್ಪಿತೆ. ಏನೇ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಬರಸಡಿಲೆಂದು ಎನ್ನ ಶಿರಕ್ಕೆ ಪಡೆದು ಎನ್ನನ್ನಾಯ್ತು ಸಾಯಿಸಲಿಲ್ಲ. ಆವೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲ ಯೋಚಿಸಿ ವಚನ ಕೊಡಿ ಎಂದು ಎಲ್ಲ ಆ ಅಮರವಾಣಿ ಇಂದು ಸತ್ಯವಾಯಿತು. ಅಮ್ಮಯ್ಯ, ಎನ್ನ ಕರಕ್ಕೆ ನೀ ಕೊಟ್ಟ ತ್ರಿಶೂಲ ನಮ್ಮ ವಂಶಕ್ಕೆ ಮೂಲವಾಯಿತು. ಎತ್ತ ತಾಯಿಯ ಸಿರ ತೆಗೆಯುವುದು ಯಾವ ಮಗನಿಂದ ಸಾಧ್ಯ? ನವ ಮಾಸ ಗರ್ಭದಲ್ಲಿ ಎತ್ತಿ ಹೊತ್ತು ಮಾತೆಯ ಕತ್ತು ಕತ್ತರಿಸುವ ಮಗನೇ ಹುಟ್ಟಿರಬೇಕು. ಅಯ್ಯೋ, ಈ ಜಗದಲ್ಲಿ ಮಾತೃ ದೇವ ಭವ ಎಂದು ವೇದ ಪುರಾಣಗಳೇ ಸಾರುತ್ತೋ. ಈ ಭೂಮಿಯನ್ನ ಬೆಳದ ಬೆಳಗಿಂದ ಭೂತಾಯಿ ಬೆಲೆ ಹೆಚ್ಚು. ಅಮ್ಮಯ್ಯ, ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಅಮ್ಮ ಜನನಿ, ಈ ಪರಶಿವನಿಂದ ನಾನು ನಿನ್ನ ಋಣವನ್ನು ಖಂಡಿಸಬಹುದೇ? ಮಾತೆ ಸಹಿಸಲಾರ ಎನ್ನ ಮನದವಿದೆ. ಇದೆಂತ ದುರಾರ್ಥ ಘಟನೆ ಬಂದು ಒದಗಿತು. ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯ್ತು. ಅಮ್ಮಯ್ಯ, ನನಗೆ ನೀನೇ ಹೇಳ ಸ್ವಲ್ಪ ಧೈರ್ಯ. ಅಮ್ಮಯ್ಯ, ಅನುಭವಿಸಲೇಬೇಕಲ್ಲ ಕಂದ. ಹೌದೇನೋ ಅಮ್ಮಯ್ಯ? ಅಮ್ಮಯ್ಯ, ಬದುಕಿ ಬಾಳು